ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಆಲ್ರೆಡಿ 9 ಗಂಟೆ ಆಗಿದೆ. ಸೊ ಇದೆಲ್ಲ ಪಲಾವ್ ರೆಡಿ ಮಾಡಿದ್ದೀನಿ. ಇದೆಲ್ಲ ಮಸಾಲೆ ಐಟಮ್ಸು. ಸೊ ಇಲ್ಲಿ ಫಾಸ್ಟಾಗಿ ಆಗಲಿ ಅಂತ ಅಂದ್ಬಿಟ್ಟು ಬಿಸಿನೀರು ಇಟ್ಟಿದ್ದೀನಿ. ಇಲ್ಲಿ ಖಾರ ರುಬ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಂತೂ ಮಸಾಲೆ ಐಟಮ್ಸು ಎಲ್ಲ ಇರುತ್ತೆ. ಸೊ ನಂಗೆ ಪಲಾವ್ ಮಾಡೋದು ಅಂದ್ರೆ ತುಂಬ ಇಷ್ಟ. ನಮ್ಮೂರಲ್ಲಾದರೆ ಇರಲ್ಲ ಈ ಥರ ಮಸಾಲೆ, ಈ ಥರ ಹೂವು, ಆ ಥರ ಅದು ಏನೋ ದಿಂಡು ಅನಿಸುತ್ತೆ, ಅದು ಬಾಳೆ ಗೊನೆಗೇನೋ ದಿಂಡಂತೆ ಅದು. ಈ ಥರ ಎಲ್ಲ ಮಸಾಲೆಯಿಂದ ಫಾಸ್ಟಾಗಿ ಮಾಡ್ತೀನಿ. ಅಲ್ಲಿ ಮುಂದೂರಲ್ಲಿ ಎಕ್ಸ್ಟ್ರಾ ನೀರಿಡಬೇಕು, ಬಿಸಿ ನೀರಲ್ಲಿ, ಅದನ್ನೇ ಮರ್ಕೊಬಿಡ್ತೀನಿ. ಬಟ್ ಇದು ಫಸ್ಟೇ ಇಟ್ಟೆ ನಾನು ಬಿಸಿನೀರು ಮಾಸಿಸ್ಬಿಟ್ಟು. ಇದನ್ನು ಅಷ್ಟೇ 5 ನಿಮಿಷಕ್ಕೆ ಖಾರಕ್ಕೆ ಹಾಕ್ಕೊಂಡೆ. ಫೈನಲಿ ಪಲಾವ್ ರೆಡಿ ಮಾಡಿದೆ. ಆಲ್ಮೋಸ್ಟ್ 10:30 ಆಗಿತ್ತು ಟೈಮು. ತುಂಬ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೋಸ್ಕರ ವಿಷಲ್ ಎತ್ತುತ್ತಾ ಇದ್ದೆ. ಬಟ್ ಅದು ಇನ್ನೂ ವಿಷಲ್ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ವಿಷಲ್ ಎತ್ತಿದೆ. ಆ್ಯಂಡ್ ನೀಟಾಗಿ ಮನೆಯೆಲ್ಲನೂ ಕ್ಲೀನ್ ಮಾಡಿ ಸಿಂಕೆಲ್ಲ ತೊಳೆದು ಅಂದರೆ ನೀಟಾಗಿ ಇಟ್ಕೋಬೇಕು. ನಾನಂತೂ ಅಲ್ಲಿ ಚಿಕ್ಕ ಅಡುಗೆ ಮನೆ ಆಗಿರೋದ್ರಿಂದ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಅಲ್ಲಿ ಎಲ್ಲನೂ ನೀಟಾಗಿ ಜೋಡಿಸಿ, ಯಾಕೆ ಅಂತಂದರೆ ಚಿಕ್ಕದಾಗಿದ್ರು ನೋಡೋಕೆ ನೆಮ್ಮದಿ ಅನಿಸುತ್ತೆ. ಅಡುಗೆ ಮನೆಯೆಲ್ಲ ಕ್ಲೀನಾಗಿದ್ದರೆ ಅಷ್ಟು ಪಾತ್ರೆ ಎಲ್ಲ ತೊಳೆದೆ. ನೆಕ್ಸ್ಟು ತಿಂಡಿ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ನಾನು ಸಹನನ ಮನೆಗೆ ಹೋಗಬೇಕಿತ್ತು. ಸಹನ ಅಂದರೆ ಅವನಿಶ್ ಮಾರುತಿ ಸುಜುಕಿಲಿ ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ತುಂಬ ಕ್ಲೋಸ್ ಇದ್ವಿ, ಸಿಕ್ಕಾಬಟ್ಟೆ ನಗ್ತಿದ್ವಿ. ಎಷ್ಟೇ ಪ್ರೆಷರ್ ಇದ್ರೂ ನಾವಿಬ್ಬರಂತೂ ಸಖತ್ತಾಗಿ ಮಜಾ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಸುಳ್ಳು ಹೇಳ್ತಿದ್ವಿ, ಜಾಸ್ತಿ ಸುಳ್ಳು ಹೇಳ್ತಿದ್ವಿ. ಮಾಡಿಲ್ಲದೆ ಇರೋ ಕೆಲಸ ಎಲ್ಲನೂ ಮಾಡಿದ್ದೀವಿ ಅಂತ ಅವ್ರಿಗೆ ಕನ್ಫ್ಯೂಸ್ ಮಾಡಿಬಿಡ್ತಿದ್ವಿ. ಅವ್ರು ಕ್ವಶನ್ ಮಾಡಿ ಕೇಳಿದ್ರು ನಾವು ಅಪೋಸಿಟ್ ಕ್ವಶನ್ ಕೇಳ್ತಿದ್ವಿ. ಆ ಥರ ಚೆನ್ನಾಗಿತ್ತು. ಅವಳದು ನಂದು ಮಿನಿ ವೀಡಿಯೋಸ್ ಇದೆ ಯೂಟ್ಯೂಬ್ಗೆ ಅಂತ ಹೋದ ವರ್ಷ ಮಾಡಬೇಕಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಅಂತ ಇದ್ದಿದ್ದು. ಬಟ್ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ. ನೆಕ್ಸ್ಟ್ ಡೇಸಲ್ಲಿ ಅವಳದು ನಂದು ಹೆಂಗೆ ಅಲ್ಲಿ ಕಂಪ್ನಿಲಿ ಯಾವ್ಯಾವ ಥರ ಆಡ್ತಿದ್ವಿ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀವಿ. ಸೊ ಅವಳು ಮೀಟ್ ಮಾಡಬೇಕು. ಆ್ಯಂಡ್ ಅವಳು ಇವಾಗ ಸ್ವಲ್ಪ ಕೆಲಸನ ಬಿಟ್ಬಿಟ್ಟಿದ್ದಾಳೆ. ಸೊ ಹಾಗಾಗಿ ಫ್ರೀಯಾಗಿದ್ದಾಳೆ. ಸೊ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಫ್ರೆಂಡ್ಸ್, ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ಅಲ್ಲಿ ರೈಸು ಫುಲ್ಲು ಬೆಂದೋಗ್ಬಿಟ್ಟಿದೆ. ನಮ್ಮ ದೊಡ್ಡಮ್ಮ 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕು ಅಂತ ಹೇಳಿದ್ರು. ಬಟ್ ಕರೆಕ್ಟಾಗಿ 3 ಲೋಟ ಹಾಕ್ತೆ ಬೆಂದೋಗ್ಬಿಟ್ಟಿದೆ ಫ್ರೆಂಡ್ಸ್. ಪ್ರೋಟೀನ್ ಪೌಡರು ನಮ್ಮ ಅತ್ತಿಗೆ ಬಂದಿದ್ದರು. ಸೊ ಅವ್ರು ಮಾಡಿ ಕೊಟ್ಟರು. ಇದು ಹಾಲು ಹಾಕಿದ್ದಾರೋ ಅಥವಾ ನೀರಲ್ಲೇ ಮಾಡಿದ್ದಾರೋ ಗೊತ್ತಿಲ್ಲ. ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ಪ್ರೋಟೀನ್ ಪೌಡರ್ ಮಾಡಿ ನೆನ್ನೆ ತೋರಿಸಿದ್ನಲ್ಲ ಅದರದ್ದು ಡ್ರಿಂಕ್ ಇದು. ಬನ್ನಿ ಕುಡಿಯೋಣ. ಇವಾಗ ಬಗ್ಲುಗುಂಟೆಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಮೀಟ್ ಮಾಡೋದಕ್ಕೆ. ಸೊ ಯಾರು ಅಂತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಅಂದರೆ ಜಾಸ್ತಿ ಡ್ರೆಸ್ಸಸ್ ಏನೂ ತಂದಿಲ್ಲ, ಯಾರು ಹೊತ್ಕೊಂಡು ಹೋಗ್ತಾರೆ ಅಂತ ಒಂದು 3-4 ಜೊತೆ ತಂದಿದ್ದೆ. ಸೊ ಅವ್ರು ಮನೆಗೆ ಹೋಗ್ತಾ ಇರೋದ್ರಿಂದ ಜೀನ್ಸ್ ಬೇಡ ಅಂದ್ಬಿಟ್ಟು ಇದೇ ಡ್ರೆಸ್ ಹಾಕ್ಕೊಂಡೆ. ಯಾವುದಾದ್ರು ಇದ್ರೆ ಚಪ್ಪಲಿ ಹಾಕೊಬಂದು ನಡೆಯೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್. ತುಂಬ ದೂರ ಆಗಬೇಕು, ಏಕೆಂದರೆ ಹಿಂಬಡಿ ಎಲ್ಲ ಖಾಲಿ ಇರುತ್ತೆ. ಸೊ ಮುಂದೆಯಿಂದ ಎತ್ತಬೇಕಲ್ಲ. ಫುಲ್ಲು ಪಾದ ಎಲ್ಲ ನೋವು ಬಂತು. ಹೋಗೋ ಅಷ್ಟರಲ್ಲಿ ಇನ್ನೂ ದಾರಿನೇ ತಲುಪಿಲ್ಲ. ಇನ್ನೂ ಸಾಕಾಗಿ ಹೋಗುತ್ತೆ. ಬಗ್ಲುಗುಂಟೆಗೆ ಬಂದೆ, ಮಾರಮ್ಮ ಟೆಂಪಲ್ ಹತ್ರ. ಇಲ್ಲಿ ನೋಡ್ತಾ ಇರ್ಬೋದು ಬಗ್ಲುಗುಂಟೆ ಮಾರಮ್ಮ ಟೆಂಪಲ್ ಹತ್ರ. ಇಲ್ಲಿ ಯಾವಾಗ್ಲೂ ನಾಟಕ ನಡೀತಾ ಇರುತ್ತೆ ಫ್ರೆಂಡ್ಸ್. ಮಾರಮ್ಮ ಟೆಂಪಲ್ ಹತ್ರ ಹೋದೆ. ಸಹನ ಬಂದಿದ್ದು ಲೇಟ್ ಆಯಿತು. ನಾನು ದೇವಸ್ಥಾನ ಒಳಗೆ ಹೋಗ್ಬೇಕನ್ನೋ ಐಡಿಯಾನೇ ಇರಲಿಲ್ಲ. ದೇವರೇ ಕರೆಸ್ಕೊಂಡ ಅಂತ ಹೇಳ್ಬೋದು. ಸುಮ್ಮನೆ ಹೆಂಗೆ ಬೇಕು ಮಾಡ್ತೀನಿ. ವರ್ಕ್ ಇದಂತೂ ಹಾಕಲ್ಲ, ವಾಯ್ಸು ವರ್ಕ್ ಆಗ್ತೈತೆ. ಈ ಕಡೆಗೆ ಇದೇ ಥರ ಚಪ್ಪಲ್ ಹಾಕೊಂಡು ನಡೆಯೋಕ್ಕಾಗಲ್ಲ ಫ್ರೆಂಡ್ಸ್. ಇವಳು ನನ್ನ ಫ್ರೆಂಡು ಸಹನ ಅಂತ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ದು. ಬೆಂಗಳೂರಲ್ಲಿ ಮೋಸ್ಟ್ ಫೇವ್ರೆಟ್ ಬೆಸ್ಟ್ ಫ್ರೆಂಡ್ ಅಂತ ಇವಳು. ಹರಿ ಮತ್ತು ಇವಳು ಇಬ್ಬರೇನೆ ಫ್ರೆಂಡ್ಸ್. ಅವನಿಶಲ್ಲಿ ಜಾಸ್ತಿ ಮಾತಾಡ್ತಿದ್ದೀನಿ, ಕ್ಯಾಮ್ರಾ ಇಟ್ಟರೆ ಸಾಕು ಮಾತಾಡ್ತಿದ್ವಿ. ಇವಾಗ ರಿಯಲ್ ಆಗಿ ಆಗ್ತಿದೆ ಅಂತ ಮಾತಾಡ್ತಾ ಇಲ್ಲ. ಬಟ್ ಡಲ್ಲಾಗ್ಬಿಟ್ಟವಳೆ ಫ್ರೆಂಡ್ಸ್. ಇಲ್ಲೇ ದೇವಸ್ಥಾನದ ಹತ್ರ ಸೀಟ್ ಇತ್ತು, ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು. ತುಂಬ ದಿನ ಆಗಿತ್ತು. ಏನೇನೋ ಹಳೆ ವಿಷಯಗಳು ಏನೇನೋ ಮಾತಾಡ್ತಾ ಕೂತಿದ್ದೀವಿ. ಮೇಡಮ್ ಅವ್ರು ಫೋನಲ್ಲಿ ಬ್ಯುಸಿ ಇದ್ದಾರೆ. ಬಟ್ಟೆ ತಗೊಳ್ಳೋನೇ ಐಡಿಯಾನೇ ಇರಲಿಲ್ಲ. ಅಂದವೇ ಏನಾದ್ರು ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಬಟ್ ನಾನು ಜೀನ್ಸ್ ಟಾಪ್ಗಳು ನೋಡಿದೆ. ಜೀನ್ಸ್ ಟಾಪ್ಗಳಂದರೆ ಹೆವಿ ಇಷ್ಟ ಕಲೆಕ್ಷನ್ ಮಾಡೋದಂದರೆ. ಸೊ ಒಂದು ವೈಟ್ ಕಲರ್ ಜೀನ್ಸ್ ಟಾಪ್ ತೊಗೊಂಡೆ. ಆ್ಯಂಡ್ ಅದು ತೋರಿಸ್ತಾ ಇದ್ದೀನಲ್ಲ ಅದೆಲ್ಲ ಬೇರೆ ತೊಗೊಂಡೆ. ಆ್ಯಂಡ್ ಸಿಕ್ಕಾಬಟ್ಟೆ ಸಖತ್ತಾಗಿದ್ವು. ಕೆಳಗಡೆ ಇರೋದಿಲ್ಲ ಫುಲ್ಲು ವೈಟು, ವೆರೈಟಿ ಆಗಿದ್ವು. ಅಲ್ಲಿಂದ ನಾವು ಕಬ್ಬಿನ ಜ್ಯೂಸ್ ಕೊಡೋಣ ಅಂತ ಬಂದೆ. ಸೊ ಸಹನನೇ ಕೊಡಿಸಿದ್ಲು. ನಾವು ಬೇರೆ 2:30-3 ಗಂಟೆಲಿ ಓಡಾಡೋದ್ರಿಂದ ಅಲ್ಲಿ ಏನು ಚಾಟ್ಸ್ ಏನೂ ಓಪನ್ ಆಗಿರಲಿಲ್ಲ. ಹಾಗಾಗಿ ಕಬ್ಬಿನ ಜ್ಯೂಸ್ ಕುಡಿದ್ವಿ. ಆ್ಯಂಡ್ ಅವಳು ಹೇಳ್ತಿದ್ಲಿ, ವ್ಲಾಗರ್ ಜೊತೆ ಅಂತೂ ಇರೋಕ್ಕಾಗಲ್ಲಪ್ಪ, ಎಲ್ಲನೂ ವ್ಲಾಗ್ ಮಾಡ್ಕೋತಾರೆ ಅಂತ ಹೇಳಿ ನಗಿಸ್ತಾ ಇದ್ಲು. ಫ್ರೆಂಡ್ಸ್, ನಾನು ನನ್ನ ಫ್ರೆಂಡು ಬೇಕ್ರಿಗೆ ಬಂದಿದ್ವಿ ಪಬ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು. ಸಂಡೇ ಫ್ರೆಂಡ್ಸ್ ಹೊರಟು ನಾನು ಒಂದೆರಡು ಶಾಪ್ ಮಾಡಿದೆ.
ಫ್ರೆಂಡ್ಸ್ ನಾನು ಹೊರಟೆ ಟೈಮು 3 ಗಂಟೆ ಆಗಿತ್ತು. ಸೊ ಅವಳು ಹೋಗಬೇಕಿತ್ತು. ನಾವು ಏನಕ್ಕೆ ನಗಾಡ್ತಾ ಇದ್ದೀವಿ ಅಂದರೆ ನಾನು ಮಾತಾಡ್ತಾ ಇದ್ದೀನಿ ಪಟಪಟ್ನೆ, ಬಟ್ ಕೇಳಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಗ್ತಾ ಇದ್ದೆ. ಬೇಕರಿಲಿ ಪಪ್ಸು ಮತ್ತೆ ಕೇಳಿಸಲ್ಲ ಅನ್ಸುತ್ತೆ ಯಾಕೆ ನೋಡಿ. ಆ್ಯಂಡ್ ಅವಳು ನಗ್ತಾ ಇದ್ಲು. ಏನಕ್ಕಪ್ಪ ನಗ್ತಾ ಇದ್ಲು ಅಂದರೆ ಅಲ್ಲಿ ಹಿಂದೆ ಕೂತಿರೋರು ನಾನು ವ್ಲಾಗ್ ಮಾಡೋದು ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಗ್ತಾ ಇದ್ಲು. ಸಹ ನನ್ನ ಜೊತೆ ಮಾತಾಡ್ಕೊಂಡು ಬಂದೆ, ತುಂಬಾ ಖುಷಿ ಆಯಿತು. ಇವಾಗ ಮಂಜಿನಂತೆ ಮನೇಲಿ ಯಾರೂ ಇಲ್ಲ, ನಮ್ಮ ದೊಡ್ಡಮ್ಮವರೆಲ್ಲ ಊಟಕ್ಕೆ ಹೋಗಿದ್ದಾರೆ ಅವ್ರ ರಿಲೇಟಿವ್ ಮನೆಗೆ. ಸೊ ನಾನು ಒಬ್ಬಳೇ ಇದ್ದೀನಿ ಇಡೀ ಮನೆಗೆ. ಹೆಂಗೆ ಫೀಲ್ ಆಗ್ತೈತೆ ಅಂದರೆ ನನಗೆ ಇನ್ನೂ ಮದುವೆನೇ ಆಗಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಯಾಕೆಂದರೆ ಹಾಗೆ ಇದೆ, ಈಗಲೂ ಕೂಡ ಅದೇ ಥರ ಇದೆ. ಸೊ ಸಹನನ ಬಿಟ್ಟು ಬಂದೆ, ಅಂದರೆ ಒಂದೇ ರೂಟು ಇಬ್ಬರದು. ಸೊ ಅವಳು ಹಿಂಗೆ ಹೋದು ನಾನು ಈ ಕಡೆಯಿಂದ ಬಂದೆ, ಒಂದೇ ರೋಡು. ಮಾರಮ್ಮ ಟೆಂಪಲ್ ರೈಟ್ ಸೈಡ್ ಅವಳು, ಲೆಫ್ಟ್ ಸೈಡ್ ನಾನು. ಸೊ ಮಾತಾಡಿಕೊಂಡು ಚೆನ್ನಾಗಿ ಸುತ್ತಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು 1-2 ಜೊತೆ ಬಟ್ಟೆ ತೊಗೊಂಡು ಬಂದ್ವಿ. ನೋಡೋಣ ಸಂಜೆ ಏನೇನೆಲ್ಲ ಆಗುತ್ತೆ ಅಂತ. ಫ್ರೆಂಡ್ಸ್ ಇವತ್ತು ವೀಡಿಯೋನ ಜಾಸ್ತಿ ಮಾಡೋಕ್ಕೆ ಆಗಲಿಲ್ಲ. ಸೊ ಆಮ್ಲೆಟ್ ಹಾಫ್ ಬಾಯ್ಲ್ ಹಾಕ್ಕೊಳೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ 2 ಆಮ್ಲೆಟ್ ಹಾಕ್ತೆ. ಫುಲ್ಲು ತವ ತುಂಬ ಆಗ್ಬಿಟ್ಟಿದೆ. ಇದಕ್ಕೆ ಉಪ್ಪು ಖಾರದ ಪುಡಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಏನೋ ಸ್ವಲ್ಪ ಹೆಂಗಾಗಿದೆ ನೋಡಿ, ಚಂದ್ರ ಥರ ಶೇಪ್ ಆಗಿಬಿಟ್ಟಿದೆ ಅದು. ಸೊ ಉಪ್ಪು ಖಾರದ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ರುಚಿಯಾಗಿರುತ್ತೆ. ಬನ್ನಿ. ಸೊ ಫ್ರೆಂಡ್ಸ್ ಖಾರದ ಪುಡಿ ಎಲ್ಲ ಹಾಕಿದ್ದೀನಿ. ಸೊ ಇದನ್ನು ದಬ್ಬಾಕ್ ಬೇಯಿಸಲ್ಲ, ನನಗೆ ಹಾಗೇನೇ ಇಷ್ಟ ಇದನ್ನು ತಿನ್ನೋದಕ್ಕೆ. ಸೊ ಆಯಿತು, ಫೈನಲಿ ಇದನ್ನು ಇದಕ್ಕೆ ಸರ್ವ್ ಮಾಡಿಕೊಂಡು ಈ ಥರ ರೆಡಿ ಆಗಿದೆ ಫ್ರೆಂಡ್ಸ್. ರೆಡ್ ರೈಸು ತಿನ್ನೋದೇ ಕಷ್ಟ. ನಾನಿವಾಗ ನೋಡಿ ಇಲ್ಲಿ ರೆಡ್ ರೈಸು ಫ್ರೆಂಡ್ಸ್. ಆ್ಯಕ್ಚುಲಿ ನನಗೆ ರೆಡ್ ರೈಸ್ ಕಂಡ್ರೆ ಆಗಲ್ಲ. ಆಫೀಸಲ್ಲೂ ಅಷ್ಟೇ ರೆಡ್ ರೈಸ್ ಕೊಟ್ಬಿಟ್ಟು ವೈಟ್ ರೈಸ್ ತಿಂತಿದ್ದೆ. ಇದರಲ್ಲಿ ಹಾಕ್ಕೊತೀನಿ, ಎಕ್ಸ್ಟ್ರಾ ಅನ್ನೋದು ಕೈನೂ ಮಾಡಲ್ಲ. ನಾನು ಒಬ್ಬಳೇ ಊಟ ಮಾಡ್ತಿರೋದು, ಅವರೆಲ್ಲ ನಾನ್ ವೆಜ್ ತಿನ್ಕೊಂಡು ಬಂದಿದ್ದಾರೆ ಹಾಗಾಗಿ. ಸೊ ಫೈನಲಿ ರೆಡ್ ರೈಸ್ ಹಾಕ್ಕೊಂಡು ತಡ್ನಿಕಾಳು ಸಾಂಬಾರು ಜೊತೆ ತಿಂತಾ ಇದ್ದೆ. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಶೇರು, ಕಮೆಂಟು, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.